ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA ಸೆಕೆಂಡ್ ಸೆಮ್ SEP ಯಾವ್ದ್ರಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ 15 ಅಂಕಕ್ಕೆ ಬರತಕ್ಕಂಥ ಮಹತ್ವದ ಒಂದು ಅಂಶವನ್ನ ಇಲ್ಲಿ ವಿವರಿಸ್ತಾ ಇದ್ದೀನಿ. ಅದು ಏನಂದ್ರ ಹಣದುಬ್ಬರಕ್ಕೆ ಕಾರಣಗಳು, ಕಾಸಸ್ ಆಫ್ ಇನ್ಫ್ಲೇಷನ್ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಇದಕ್ಕಿಂತಲೂ ಪ್ರಥಮವಾಗಿ ಹಣದುಬ್ಬರ ಅಂದ್ರೆ ಏನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಹಣದುಬ್ಬರ ಅಂದ್ರೆ ಏನು? ಬೆಲೆಗಳು ಸತತವಾಗಿ ಇರ್ತಕ್ಕಂಥ ಕ್ರಮಕ್ಕೆ ಹಣದುಬ್ಬರ ಅಂತ ಕರಿತೀವಿ. ಆಮೇಲೆ ಹಣದ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾ ಬರತಕ್ಕಂಥದ್ದು. ಅಂದ್ರ ಏನು ಹಣದ ಪ್ರಮಾಣ ಇಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಕೊಂಡುಕೊಳ್ಳೋ ಪ್ರಮಾಣ, ಹಣದ ಒಂದು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ, ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾವ. ಇದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಇನ್ನು ಹಣದುಬ್ಬರದ ಕಾರಣಗಳು ಕೂಡ ಒಂದಿಷ್ಟು ಅದಾವ. ಅದರಲ್ಲಿ ಎರಡು ಪ್ರಮುಖವಾಗಿ ಬರ್ತಕ್ಕಂಥದ್ದು ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗೋ ಸಂಗತಿ ಈ ಭಾಗದಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇನು, ಹಣದ ಪೂರೈಕೆಯಲ್ಲಿ ಹೆಚ್ಚಳ ಅಂತ ಹೇಳ್ತಾರೆ. ಅಂದ್ರ ಹಣದ ಪೂರೈಕೆಯಲ್ಲಿ ಹೆಚ್ಚಳವಾದಾಗ ಸಮಗ್ರ ಬೇಡಿಕೆ ಕೂಡ ಅಧಿಕಗೊಳ್ಳುತ್ತದ, ಇದರಿಂದ ಬೆಲೆ ಏರಿಕೆ ಸಂಭವಿಸ್ತದ. ಹಣದ ಪೂರೈಕೆ ದರ ಹೆಚ್ಚಿದಷ್ಟು ಬೆಲೆಗಳು ಕೂಡ ಹೆಚ್ಚಾಗ್ತಾವ ಅಂತ ಹೇಳ್ತಾರೆ. ಅಂದ್ರೆ ಹಣದ ಸರಬರಾಜು ಹೆಚ್ಚಾದಂಗ ಅಲ್ಲೇನಾಗ್ತದ, ಹಣದ ಖರ್ಚು ವೆಚ್ಚಗಳು ಹೆಚ್ಚಾಗುವುದರಿಂದ, ಹಣವನ್ನ ಖರ್ಚು ಮಾಡುವುದು ಹೆಚ್ಚಾಗುವುದರಿಂದ ಬೆಲೆಗಳ ಏರಿಕೆ ಸಂಭವಿಸಿದಾಗ ಹಣದ ಪೂರೈಕೆ ಹೆಚ್ಚಿದಷ್ಟು ಕೂಡ ಬೆಲೆಗಳು ಏರ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಒಂದನೇ ಪ್ರಮುಖ ಒಂದು ಕಾರಣ. ಇನ್ನು ವಿನಿಯೋಗಿಸಬಹುದಾದ ಆದಾಯದಲ್ಲಿ ಏರಿಕೆ ಅಂದ್ರ ಅನುಭೋಗಿಗಳಿಗೆ ಖರ್ಚು ಮಾಡಬೇಕಾದಂತ ಆದಾಯದಲ್ಲಿ ಏರಿಕೆ ಕಂಡುವಂತಂದ್ರ ಅಲ್ಲಿಯೂ ಕೂಡ ಹಣದುಬ್ಬರ ಉಂಟಾಗ್ತದ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಕರಿತೀವಿ ಇಲ್ಲಿ ವಿನಿಯೋಗಿಸಬಹುದಾದ ಆದಾಯದಲ್ಲಿ ಏರಿಕೆ. ಅಂದ್ರೆ ಖರ್ಚು ವೆಚ್ಚ ಮಾಡತಕ್ಕಂಥದ್ದನ್ನ ಆದಾಯದ ಪ್ರಮಾಣ ಏರಿಕೆ ಆದಂಗ ಕೂಡ ಖರ್ಚು ವೆಚ್ಚದ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಜನರ ಬಳಿ ವಿನಿಯೋಗಿಸಬಹುದಾದ ಆದಾಯದ ಪ್ರಮಾಣ ಹೆಚ್ಚಿದಾಗ ಸರಕು ಮತ್ತು ಸೇವೆಗಳ ಬೇಡಿಕೆ ಏರುತ್ತದೆ, ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಕಂಡು ಬರ್ತದೆ. ತೆರಿಗೆಗಳನ್ನ ಕಡಿಮೆ ಮಾಡುವುದರಿಂದನೂ ಕೂಡ ಏನಾಗ್ತದ, ಸಾರ್ವಜನಿಕರ ಬಳಿ ಹಣ ಖರ್ಚು ಮಾಡಕ್ ಅಧಿಕವಾಗಿ ಉಳಿತಾ ಬರ್ತದ. ಹಾಗಾಗಿ ವಿನಿಯೋಗಿಸಬಹುದಾದ ಆದಾಯದಲ್ಲಿ ಏರಿಕೆಯಿಂದನೂ ಕೂಡ ಏನಾಗ್ತದ, ಹಣದುಬ್ಬರಕ್ಕೆ ಪ್ರಮುಖ ಕಾರಣವಾಗ್ತದ ಅಂತ ಹೇಳ್ಬೋದು. ಇದು ಎರಡನೇ ಪ್ರಮುಖ ಅಂಶ. ಅದೇ ರೀತಿ ಮೂರನೇಗೆ ಬರತಕ್ಕಂಥದ್ದು ಸಾರ್ವಜನಿಕ ವೆಚ್ಚದ ಹೆಚ್ಚಳ. ಅಂದ್ರ ಸರ್ಕಾರದ ಹೆಚ್ಚುತ್ತಿರುವ ಚಟುವಟಿಕೆ ಕಾರಣದಿಂದ ಸಾರ್ವಜನಿಕ ವೆಚ್ಚ ಕೂಡ ಅಗಾಧವಾಗಿ ಇರ್ತಾ ಇದೆ. ಅಂದ್ರೆ ಸರ್ಕಾರ ಕೂಡ ಸಾರ್ವಜನಿಕರ ಮೇಲೆ ಅಧಿಕ ರೀತಿಯ ಚಟುವಟಿಕೆಗಳಿಗಾಗಿ ಅಧಿಕ ಮೊತ್ತದ ಹಣವನ್ನ ಖರ್ಚು ವೆಚ್ಚ ಮಾಡ್ತಾ ಇದೆ. ಸಾರ್ವಜನಿಕ ವೆಚ್ಚದ ಹೆಚ್ಚಳ ಜೊಡನೆ ಕೂಡ ಜನರ ಬಳಿ ಅಧಿಕ ಪ್ರಮಾಣದ ಹಣ ಕೂಡ ಲಭ್ಯವಾಗುವುದರಿಂದ ಸರಕು ಮತ್ತು ಸೇವೆಗಳ ಬೇಡಿಕೆ ಕೂಡ ಹೆಚ್ಚುವುದು ಕೂಡ ಸಹಜವಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರ, ಈಗ ನಮ್ಮ ಸರ್ಕಾರಗಳನ್ನ ತೆಗೆದುಕೊಂಡ್ರೆ ಅಧಿಕವಾಗಿ ಸಾರ್ವಜನಿಕ ವೆಚ್ಚಗಳನ್ನ ಕೈಗೊಳ್ತಾ ಇದ್ದಾವೆ. ಹೌದಾ? ಈಗ ಸ್ಕೀಮ್ ಕೊಡತಕ್ಕಂಥದ್ದಾಗ್ಲಿ ಅಥವಾ ಉಚಿತವಾಗಿ ಶಿಕ್ಷಣ, ಆರೋಗ್ಯ ಸೇವೆ, ವಸತಿ, ಏನು ಖರ್ಚು ವೆಚ್ಚಗಳನ್ನು ಕೂಡ ಅಧಿಕವಾಗ್ತಾ ಇದೆ. ಹಾಗಾಗಿ ಸಾರ್ವಜನಿಕ ವೆಚ್ಚದ ಹೆಚ್ಚಳ ಕೂಡ ಏನಾಗ್ತದ, ಹಣದುಬ್ಬರಕ್ಕೆ ಕೂಡ ಪ್ರಮಾಣವಾಗಿ ಅಧಿಕ ಪ್ರಮಾಣವಾಗಿ ಕಂಡು ಬರತಕ್ಕಂಥದ್ದು ಅಂತ ಹೇಳ್ತಾರೆ. ಹಣದುಬ್ಬರಕ್ಕೂ ಕೂಡ ಅದೊಂದು ಪ್ರಮುಖ ಕಾರಣ. ಯಾವ್ದ್ರಿ? ಸಾರ್ವಜನಿಕ ವೆಚ್ಚದ ಹೆಚ್ಚಳ. ಇನ್ನು ಅನುಭೋಗಿ ವೆಚ್ಚದ ಏರಿಕೆ ಅಂತ ಕರೀತಾರೆ. ಅಂದ್ರೆ ಅನುಭೋಗಿ ವೆಚ್ಚದ ಏರಿಕೆ ಕೂಡ ಸರಕುಗಳು ಮತ್ತು ಸೇವೆಗಳ ಬೇಡಿಕೆಯು ಅಧಿಕಗೊಳ್ಳುತ್ತದೆ. ಹೆಚ್ಚಿನ ಪ್ರಮಾಣದ ಹಲವು ಲಭ್ಯವಿರುವ ಕಾರಣದಿಂದ ಅನುಭೋಗಿಗಳು ಸುಖವೈಕ್ಯ ಅನುಭೋಗವನ್ನು ಹೆಚ್ಚಿಸಬಹುದು ಅಥವಾ ಪ್ರದರ್ಶನ ಪರಿಣಾಮದಿಂದ ಅವರು ಅನುಭೋಗ ವೆಚ್ಚವನ್ನು ಕೂಡ ಹೆಚ್ಚಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಅನುಭೋಗಿಗಳು ಕೂಡ ವೆಚ್ಚವನ್ನು ಅಧಿಕ ಮಾಡ್ತಾ ಬರ್ತಾ ಇದ್ದಾರೆ. ಹೌದಾ? ಹಾಗಾಗಿ ಅಧಿಕ ಪ್ರಮಾಣದ ಸರಕು ಸೇವೆಗಳು ಕೂಡ ಬೇಡಿಕೆ ಹೆಚ್ಚಾಗ್ತದೆ. ಸುಖ ವಿಲಾಸ ವಸ್ತುಗಳ ಅನುಭೋಗದ ಪ್ರಮಾಣ ಕೂಡ ಹೆಚ್ಚಾದಂಗ ಅಲ್ಲಿ ಸರಕು ಸೇವೆಗಳ ಬೇಡಿಕೆ ಪ್ರಮಾಣ ಅಧಿಕವಾಗುವುದರಿಂದ ಬೆಲೆಗಳು ಕೂಡ ಅಧಿಕವಾಗ್ತಾ ಹೋಗ್ತಾವ. ಹಾಗಾಗಿ ಅನುಭೋಗದ ವೆಚ್ಚದ ಏರಿಕೆ ಕೂಡ ಇಲ್ಲಿ ಪ್ರಮುಖ ಕಾರಣವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು. ಇದಕ್ರಿ ಹಣದುಬ್ಬರಕ್ಕೆ ಕಾರಣವಾಗ್ತಕ್ಕಂಥ ಎ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ಅದೇ ರೀತಿ ಐದನೇದೇನ್ ಬರ್ತದ ಪ್ರಮುಖವಾಗಿ ವೇತನಗಳು ಮತ್ತು ಭತ್ಯೆಗಳ ಹೆಚ್ಚಳ. ಅಂದ್ರ ನೌಕರರು ಮತ್ತು ಕಾರ್ಮಿಕರ ವೇತನಗಳನ್ನು ಹೆಚ್ಚಿಸಿದಾಗ ಆರ್ ವರ್ಗದ ಜನರಲ್ಲಿ ಅಧಿಕ ಮೊತ್ತದ ಹಣ ವೆಚ್ಚಕ್ಕೆ ದೊರೆತದ. ಇದರಿಂದ ಸಮಗ್ರ ಬೇಡಿಕೆ ಕೂಡ ಅಧಿಕವಾಗ್ತದ. ಅಂದ್ರಲ್ಲಿ ವೇತನಗಳನ್ನ ನೌಕರರಾಗ್ಲಿ ಕಾರ್ಮಿಕರಾಗ್ಲಿ ಸರ್ಕಾರ ಅವರ ವೇತನಗಳನ್ನು ಹೆಚ್ಚಳ ಮಾಡತಕ್ಕಂಥದ್ದಾಗ್ಲಿ, ಭತ್ಯೆಗಳನ್ನು ಹೆಚ್ಚಳ ಮಾಡ್ತಕ್ಕಂಥದ್ದಾಗ್ಲಿ, ಇದರಿಂದನೂ ಕೂಡ ಏನ್ರಿ ಅವ್ರ ಕಡೆ ಖರ್ಚು ವೆಚ್ಚ ಮಾಡಕ್ ಹಣದ ಪ್ರಮಾಣ ಅಧಿಕ ಉಳಿತದ. ಹಾಗಾಗಿ ಆಟೋಮೆಟಿಕ್ಲಿ ಸಮಗ್ರ ಬೇಡಿಕೆ ಪ್ರಮಾಣ ಕೂಡ ಅಧಿಕ ಆಗ್ತದೆ. ಅದರಲ್ಲಿ ಸರಕು ಸೇವೆಗಳ ಬೇಡಿಕೆ ಪ್ರಮಾಣ ಅಧಿಕವಾಗ್ತಾ ಹೋಗ್ತದ. ಯಾಕಂದ್ರೆ ಈಗ ನಮ್ ಕಡೆ ಖರ್ಚು ಮಾಡಕ್ ಹಣ ಹೆಚ್ಚು ಬರ್ತಾ ಹೋಯ್ತು, ಅಥವಾ ನಾವೀಗ ನೌಕರಸ್ಥರದೀಪ ಸರ್ಕಾರ ಕೂಡ ನಮಗ ಭತ್ಯೆಗಳನ್ನ ಅಥವಾ ವೇತನವನ್ನ ಏರಿಸ್ತಾ ಬಂತಂದ್ರ ಆಟೋಮೆಟಿಕ್ಲಿ ನಮ್ಮ ಖರ್ಚು ವೆಚ್ಚಗಳು ಕೂಡ ಅಧಿಕವಾಗ್ತಾ ಹೋಗ್ತಾವ. ಅವಾಗ ಏನಾಗ್ತದ್ರಿ, ಸರಕು ಸೇವೆಗಳಿಗೆ ಬೇಡಿಕೆ ಅಧಿಕವಾಗ್ತದ, ಬೆಲೆಗಳು ಕೂಡ ಅಧಿಕವಾಗಕ ಅದು ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾವುದು? ವೇತನಗಳು ಮತ್ತು ಭತ್ಯೆಗಳ ಹೆಚ್ಚಳ. ಇದು ಒಂದು. ಇನ್ನು ಅಗ್ಗದ ಹಣದ ನೀತಿ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಕ್ಕಂಥದ್ದು ಕೂಡ ಅಧಿಕವಾಗಿ ಬಂತಂದ್ರ ಆಟೋಮೆಟಿಕ್ಲಿ ಹಣದುಬ್ಬರ ಉಂಟಾಗ್ತದ ಅಂತ ಹೇಳ್ಬೋದು.
ಅಗ್ಗದ ಹಣ ಸಂಬಂಧಿ ನೀತಿ ಅಥವಾ ಸಾಲ ವಿಸ್ತರಣೆ ನೀತಿ ಕೂಡ ಹಣದುಬ್ಬರಕ್ಕೆ ಪ್ರಮುಖ ಕಾರಣವಾಗ್ತದೆ. ಇಂಥ ನೀತಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಮೊತ್ತದ ಸಾಲವನ್ನು ಪೂರೈಕೆ ಮಾಡಲಾಗ್ತದ. ಇದರಿಂದ ಅರ್ಥವ್ಯವಸ್ಥೆಯಲ್ಲಿ ಹಣದ ಗಾತ್ರ ಕೂಡ ಅಧಿಕವಾಗ್ತದೆ. ಅಂದ್ರೆ ಅಲ್ಲಿ ಕೊಡ್ತಕ್ಕಂಥ ಬ್ಯಾಂಕ್ಗಳು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡ್ತಾ ಹೋದು ಅಂದ್ರೆ ನಾವಾಗ ಸಾಲಗಳನ್ನು ಅಧಿಕವಾಗಿ ತೆಗೆದುಕೊಳ್ತೀವಿ. ಅದರಿಂದ ಏನಾಗ್ತೈತ್ರಿ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಅಧಿಕವಾಗಿ ಪೂರೈಕೆ ಆಗುವುದರಿಂದ ಅಲ್ಲಿ ಖರ್ಚು ವೆಚ್ಚಗಳು ಕೂಡ ಅಧಿಕವಾಗ್ತಾವ. ಅದರಿಂದ ಆಟೋಮೆಟಿಕ್ಲಿ ಬೆಲೆ ಕೂಡ ಏರಿಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾವ್ದ್ರಿ? ಅಗ್ಗದ ಹಣದ ನೀತಿ. ಇನ್ನು ನಂತರ ಬರತಕ್ಕಂಥದ್ದು ಕಪ್ಪು ಹಣ. ಲಂಚ ಆಗ್ಲಿ, ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ಕಳ್ಳ ವ್ಯಾಪಾರ ಮುಂತಾದ ಕೃತ್ಯಗಳಿಂದ ಸೃಷ್ಟಿಯಾಗ್ತಕ್ಕಂಥ ಹಣಕ್ಕೆ ನಾವು ಕಪ್ಪು ಹಣ ಅಂತ ಕರಿತೀವಿ. ಇದು ಆರ್ಥಿಕ ಲೆಕ್ಕಕ್ಕೆ ಸಿಗದಂತೆ ಅಪಾರ ಪ್ರಮಾಣದಲ್ಲಿ ಹಣದ ಚಲಾವಣೆಯಲ್ಲಿ ಇರುತ್ತದೆ. ಇದರಿಂದ ಸರಕುಗಳು ಅನಗತ್ಯವಾಗಿ ಬೇಡಿಕೆ ಹೆಚ್ಚಾಗ್ತದ. ಇದರ ಕಳ್ಳ ಸಾಗಾಣಿಕೆ ಆಗ್ಲಿ, ಲಂಚ, ತೆರಿಗೆ ತಪ್ಪಿಸಿಕೊಳ್ಳತಕ್ಕಂತಹದಾಗಲಿ, ಕಳ್ಳ ವ್ಯಾಪಾರ, ಈ ಮಾರ್ಗಗಳಿಂದ ಗಳಿಸಿರತಕ್ಕಂಥ ಹಣಕ್ಕೆ ನಾವು ಕಪ್ಪು ಹಣ ಅಂತ ಕರಿತೀವಿ. ಅದರಿಂದ ಏನ್ ಮಾಡ್ತಾರೆ, ಖರ್ಚು ವೆಚ್ಚಗಳು ಕೂಡ ಅಧಿಕವಾಗ್ತವೆ. ಅದರಿಂದ ಹಣದ ಚಲಾವಣೆ ಅಧಿಕವಾದಂಗ ಸರಕು ಸೇವೆಗಳ ಬೆಲೆಗಳು ಕೂಡ ಅದು ಕೂಡ ಒಂದು ಪ್ರಮುಖ ಕಾರಣ. ಅದು ಕೂಡ ಹಣದುಬ್ಬರಕ್ಕೆ ಪ್ರಮುಖ ಕಾರಣವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು. ಇನ್ನೊಂದು ರೀತಿ ಸಾರ್ವಜನಿಕ ಸಾಲದ ಮರುಪಾವತಿ. ಅಂದ್ರೆ ಸರ್ಕಾರವು ತಾನು ಪಡೆದಿದ್ದ ಆಂತರಿಕ ಸಾಲಗಳನ್ನ ಸಾರ್ವಜನಿಕರಿಗೆ ಮರುಪಾವತಿ ಮಾಡಿದಾಗ ಅವರ ಬಳಿ ಏನಾಗ್ತದ್ರಿ, ಹಣದ ಪ್ರಮಾಣ ಹೆಚ್ಚುತ್ತದೆ. ಇದರಿಂದಾಗಿ ಸರಕುಗಳು ಮತ್ತು ಸೇವೆಗಳ ಸಮಗ್ರ ಬೇಡಿಕೆ ಕೂಡ ಅಧಿಕವಾಗ್ತದ. ಸರ್ಕಾರ ಏನು ಸಾರ್ವಜನಿಕರಿಂದ ಹಣಕಾಸನ್ನ ಸಾಲವಾಗಿ ಪಡೆದಿರ್ತದ, ಅದನ್ನು ಮರಳಿ ಅವರಿಗೆ ಪಾವತಿ ಮಾಡಿದಾಗ ಜನರ ಬಳಿ ಏನಾಗ್ತದ್ರಿ, ಹಣದ ಪ್ರಮಾಣ ಅಧಿಕ ಉಳಿತದ. ಅದರಿಂದ ಸರಕು ಸೇವೆಗಳ ಬೇಡಿಕೆ ಕೂಡ ಅಧಿಕ ಆಗ್ತದ. ಆಟೋಮೆಟಿಕ್ಲಿ ಬೆಲೆ ಕೂಡ ಏರಿಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅದರಿಂದನೂ ಕೂಡ ಹಣದುಬ್ಬರ ಉಂಟಾಗ್ತಕ್ಕಂಥದ್ದು. ಇವು ಪ್ರಮುಖವಾಗಿ ಎ ವಿಭಾಗದಲ್ಲಿ. ಅದು ಇನ್ನು ಬಿ ವಿಭಾಗದಲ್ಲಿ ಬರತಕ್ಕಂಥದ್ದು ಪೂರೈಕೆಯ ಕೊರತೆಗೆ ಕಾರಣವಾಗುವ ಸಂಗತಿಗಳು. ಇದರಲ್ಲಿ ಕೂಡ ಪ್ರಮುಖವಾಗಿ ಬರ್ತಾವ. ಉತ್ಪಾದನಾಂಗಗಳ ಕೊರತೆ ಪ್ರಥಮವಾಗಿ ಬರತಕ್ಕಂಥದ್ದು. ಬಿ ವಿಭಾಗದಲ್ಲಿ ಬರತಕ್ಕಂಥದ್ದು ಬಿ ಕೊರತೆ ಪೂರೈಕೆ ಕೊರತೆ ಕಾರಣವಾಗುವ ಸಂಗತಿಗಳಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದೇ ಉತ್ಪಾದನಾಂಗಗಳ ಕೊರತೆ. ಇಲ್ಲಿ ಶ್ರಮ, ಕಚ್ಚಾ ವಸ್ತುಗಳು, ಬಂಡವಾಳ, ವಿದ್ಯುತ್ ಶಕ್ತಿ ಮುಂತಾದವುಗಳ ಪೂರೈಕೆ ಕೂಡ ಕೊರತೆಯು ಸರಕುಗಳ ಉತ್ಪಾದನೆಯನ್ನು ಹೆಚ್ಚಳಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಾವೆ. ಈ ಉತ್ಪಾದನಾಂಗಗಳೇ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳ ಅಡಚಣೆ ಉಂಟಾಯ್ತಂದ್ರ ಸರಕು ಸೇವೆಗಳ ಉತ್ಪಾದನೆ ಆಟೋಮೆಟಿಕ್ಲಿ ಕಡಿಮೆ ಆಗ್ತದ. ಕಡಿಮೆ ಆಗುವುದರಿಂದ ಇಳುವರಿಗಳ ಕೊರತೆ ಕಾರಣದಿಂದ ಆಗ್ತಿನಕ್ತರಿ ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಗ್ತದ. ಆಟೋಮೆಟಿಕ್ಲಿ ಆ ಸರಕು ಸೇವೆಗಳ ಬೆಲೆ ಕೂಡ ಅಧಿಕವಾಗ್ತಾ ಬರ್ತದ. ಯಾಕಂದ್ರೆ ಯಾವುದೇ ಒಂದು ಉತ್ಪಾದನಾಂಗದ ಕೊರತೆ ಉಂಟಾಯ್ತಂದ್ರ ಅಲ್ಲಿ ಆಟೋಮೆಟಿಕ್ಲಿ ಆ ಸರಕನ್ನ ಬೆಲೆ ಹೆಚ್ಚಾಗುವುದು ಕೂಡ ಕಂಡು ಬರ್ತದೆ. ಇದು ಪ್ರಥಮವಾಗಿರತಕ್ಕಂಥದ್ದು. ಇನ್ನು ಕೈಗಾರಿಕಾ ವಿವಾದಗಳು ಅಂತ ಬರ್ತವೆ ಎರಡನೇದು. ಅಂದ್ರೆ ಕೈಗಾರಿಕಾ ವಿವಾದಗಳು ಕೂಡ ಉತ್ಪಾದನೆಯನ್ನ ಕುಂಠಿತಗೊಳಿಸ್ತಾವ. ಕಾರ್ಮಿಕರಿಗೆ ಹೆಚ್ಚಿನ ವೇತನ, ಬೋನಸ್, ಉತ್ತಮ ಕೆಲಸ ಸ್ಥಿತಿಗತಿಗಳಾಗಿರ್ಬೋದು ಮುಂತಾದವುಗಳಿಗಾಗಿ ಏನ್ ಮಾಡ್ತಾರ್ರಿ, ಕಾರ್ಮಿಕ ಸಂಘಗಳು ಹೋರಾಟ ನಡೆಸಬಹುದು ಮತ್ತು ಮುಷ್ಕರಗಳನ್ನ ಮಾಡಬಹುದು. ಇದಕ್ಕೆ ಪ್ರತಿಯಾಗಿ ಮಾಲೀಕರು ಕೂಡ ಬಿಗಿ ಮುದ್ರೆಗಳನ್ನ ಹಾಕ್ಬಹುದು. ಇದರಿಂದ ಕೈಗಾರಿಕಾ ವಿವಾದಗಳಿಂದ ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗ್ತಕ್ಕಂತ ಆ ಸರಕುಗಳು ಆಟೋಮೆಟಿಕ್ಲಿ ಮಾರ್ಕೆಟ್ ಒಳಗೆ ಏನಾಗ್ತವ್ರಿ, ಬೆಲೆಗಳು ಅಧಿಕವಾಗ್ತಾ ಹೋಗ್ತಾವ. ಯಾಕಂದ್ರೆ ಕೈಗಾರಿಕೆಗಳೆಲ್ಲ ಮೇಲಿಂದ ಮೇಲೆ ವಿವಾದಗಳಾದ್ವು ಅಂದ್ರ ಅಥವಾ ಬಿಗಿ ಮುದ್ರೆ ಹಾಕಿದ್ರು ಅಥವಾ ಕೈಗಾರಿಕೆ ಬಂದ್ ಆಯ್ತಂದ್ರ ಅಲ್ಲಿ ಏನು ಉತ್ಪಾದನೆ ಆಗ್ತಕ್ಕಂತ ಸರಕು ಸೇವೆಗಳು ಮಾರ್ಕೆಟ್ ಒಳಗೆ ಏನಾಗ್ತವ್ರಿ, 1 to ಡಬಲ್ ಬೆಲೆಗೆ ಇರ್ತಾವ. ಯಾಕಂದ್ರೆ ಅಲ್ಲಿ ಉತ್ಪಾದನೆ ಸ್ಥಗಿತವಾಗಿರ್ತದ. ಅಲ್ಲಿರ್ತಕ್ಕಂತ ಒಂದು ಸರಕು ಸೇವೆಗಳ ಬೆಲೆಗಳು ಕೂಡ ಅಧಿಕವಾಗ್ತಾ ಹೋಗ್ತಾವ. ಇದು ಕೂಡ ಕೈಗಾರಿಕಾ ವಿವಾದಗಳು ಕೂಡ ಪ್ರಮುಖ ಕಾರಣವಾಗಿ ಕಂಡು ಬರತಕ್ಕಂಥದ್ದು. ಇನ್ನೊಂದು ರೀತಿ ನೈಸರ್ಗಿಕ ವಿಪತ್ತುಗಳು. ಇದು ನಿಸರ್ಗದತ್ತವಾಗಿ ಆಗ್ತಕ್ಕಂಥದ್ದು. ಬರಗಾಲ, ಕ್ಷಾಮ, ಪ್ರವಾಹ, ಚಂಡಮಾರುತ, ಅತಿವೃಷ್ಟಿ, ಅನಾವೃಷ್ಟಿ ಮುಂತಾದವುಗಳು ನೈಸರ್ಗಿಕ ವಿಪತ್ತುಗಳು ಕೂಡ ಏನ್ ಮಾಡ್ತಾವ್ರಿ, ಕೃಷಿ ಬೆಳೆಗೆ ಹಾನಿ ಉಂಟು ಮಾಡ್ತಾವ. ಇದರಿಂದ ಏನಾಗ್ತತಿ, ವ್ಯವಸಾಯ ಉತ್ಪನ್ನಗಳ ಪೂರೈಕೆ ಕಡಿಮೆ ಆಗ್ತದ. ವ್ಯವಸಾಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕು ಸೇವೆಗಳ ಬೆಲೆ ಕೂಡ ಅಧಿಕವಾಗ ನೈಸರ್ಗಿಕ ವಿಪತ್ತು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇಲ್ಲಿ ಮೇಲಿಂದ ಮೇಲೆ ಬರಗಾಲ ಆಗ್ಲಿ, ಚಂಡಮಾರುತ, ಅತಿವೃಷ್ಟಿ, ಅನಾವೃಷ್ಟಿ ಆಗ್ತಾ ಹೋದು ಅಂದ್ರೆ ಅಲ್ಲಿ ನಾವ್ ಏನು ಬೆಳೆದಿರ್ತೀವಿ ಆ ಬೆಳೆಗಳು ಕೂಡ ಕಡಿಮೆ ಆಗ್ತಾವ. ಆಗುವುದರಿಂದ ಆಟೋಮೆಟಿಕ್ಲಿ ಮಾರ್ಕೆಟ್ ಒಳಗ ಅವತರ ಬೆಲೆಗಳು ಅಧಿಕವಾಗೋದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಕೃತಕ ಅಭಾವಗಳು ಅಂತ ಬರ್ತಾವ. ಅಂದ್ರೆ ಸಟ್ಟ ವ್ಯಾಪಾರಸ್ಥರು ಮತ್ತು ದಾಸ್ತಾನುಗಾರರು ಕೂಡ ಸರಕುಗಳನ್ನ ಶೇಖರಿಸುವ ಮೂಲಕ, ಅಂದ್ರೆ ಶೇಖರಣೆ ಮಾಡಿ ಇಡುವುದರ ಮೂಲಕ ಕೂಡ ಕೃತಕ ಅಭಾವ ಸೃಷ್ಟಿಸಬಹುದು. ಇದರ ಪರಿಣಾಮವಾಗಿ ಸರಕುಗಳ ಲಭ್ಯತೆ ಕಡಿಮೆ ಆಗ್ತದ, ಬೆಲೆಗಳು ಆಟೋಮೆಟಿಕ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅಂದ್ರ ಮಾರುಕಟ್ಟೆಯಲ್ಲಿ ಸರಕುಗಳನ್ನ ಲಭ್ಯತೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅವುಗಳ ಅಭಾವವನ್ನು ಸೃಷ್ಟಿ ಮಾಡಿ ಏನ್ ಮಾಡ್ತಾರ್ರಿ, ಆ ಮಾರ್ಕೆಟ್ ಒಳಗ ಆ ಸರಕುಗಳ ಬೆಲೆಗಳನ್ನ ಅಧಿಕವಾಗಿ ಮಾರಾಟ ಮಾಡಾಕ ಇದು ಒಂದು ರೀತಿಯ ಪ್ಲಾನ್ ಕೂಡ ಮಾಡ್ತಕ್ಕಂಥದ್ದು. ಇದಕ್ಕೆ ಕೃತಕ ಅಭಾವಗಳು ಅಂತ ಕರಿತೀವಿ ನಾವು. ಅದೇ ರೀತಿ ನಂತರ ಬರ್ತಕ್ಕಂಥ ಐದನೇದು ರಫ್ತುಗಳ ಹೆಚ್ಚಳ. ಅಂದ್ರೆ ದೇಶೀಯ ಸ್ವದೇಶಿ ಅನುಭವಕ್ಕೆ ಬದಲಾಗಿ ರಫ್ತಿಗಾಗಿ ನಾವು ಅಧಿಕ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸಿದರೆ ಸ್ವದೇಶಿ ಮಾರುಕಟ್ಟೆಗಳಲ್ಲಿ ಸರಕುಗಳ ಕೊರತೆ ಉಂಟಾಗ್ತದ.
ಇದರಿಂದ ಹಣದುಬ್ಬರಕ್ಕೆ ಕೂಡ ಪ್ರಚೋದನೆ ನೀಡಿದಂತಾಗ್ತದೆ. ಅಂದ್ರೆ ನಾವು ಏನು ಉತ್ಪಾದನೆ ಮಾಡ್ತಿರ್ತೀವಿ ಎಲ್ಲಾ ಸರಕು ಸೇವೆಗಳನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಹೋಗ್ಬಿಟ್ಟಿವಿ ಅಂದ್ರೆ ನಮ್ಮ ಸ್ವದೇಶದಲ್ಲಿ ಆ ಸರಕುಗಳ ಕೊರತೆ ಉಂಟಾಗ್ತದ. ಅವಾಗ ಏನಾಗ್ತೈತ್ರಿ, ಸ್ವದೇಶದಲ್ಲಿ ಆ ಸರಕುಗಳ ಸೇವೆಗಳ ಬೆಲೆ ಕೂಡ 1 to ಡಬಲ್ ಏರ್ತಾ ಹೋಗ್ತದ. ಯಾಕಂದ್ರೆ ನಾವು ಉತ್ಪಾದನೆ ಮಾಡಿದ್ದು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಹೋಗ್ಬಿಟ್ಟಿವಿ ಅಂದ್ರೆ ನಮ್ಮ ದೇಶದಲ್ಲಿ ಅವುಗಳ ಬೇಡಿಕೆ ಪ್ರಮಾಣ ಅಧಿಕ ಆಗ್ತದ. ಅಧಿಕ ಆಗುವುದರಿಂದ ಸರಕು ಸೇವೆಗಳ ಕೊರತೆ ಉಂಟಾಗ್ತದ. ಆಗುವುದರಿಂದ ಆಟೋಮೆಟಿಕ್ಲಿ ಬೆಲೆಗಳು ಕೂಡ ಅಧಿಕವಾಗ್ತಾ ಹೋಗ್ತಾವ. ಇದು ಕೂಡ ಒಂದು ಪ್ರಮುಖ ಕಾರಣ. ಇನ್ನು ಅದೇ ರೀತಿ ಲಾಸ್ಟ್ ಒನ್, ಕೂಲಿ ಬೆಲೆ ಆವರ್ತ ಅಂತ ಕರಿತೀವಿ. ಇಲ್ಲಿ ಪೂರೈಕೆ ಪ್ರಮಾಣದಲ್ಲಿನ ವ್ಯತ್ಯಾಸಕ್ಕೆ ಕೂಲಿ ಮತ್ತು ಬೆಲೆ ಆವರ್ತ ನೀತಿ ಕೂಡ ವರ್ತನೆಯೂ ಸಹ ಒಂದು ಕಾರಣವಾಗ್ತದ. ಕೂಲಿಯಲ್ಲಿ ಹೆಚ್ಚಳವಾದಾಗ ಉತ್ಪಾದನೆ ವೆಚ್ಚ ಹೆಚ್ಚುತ್ತದೆ ಮತ್ತು ಬೆಲೆಗಳು ಹೆಚ್ಚಾಗ್ತವೆ. ಅಂದ್ರೆ ಕೂಲಿ ದರ ಹೆಚ್ಚು ಮಾಡಾಕ ಮುಷ್ಕರಗಳನ್ನ, ಬಿಗಿ ಮುದ್ರೆಗಳನ್ನ ಅಥವಾ ಕಾರ್ಮಿಕ ಸಂಘಗಳಲ್ಲಿ ಮುಷ್ಕರ ಮಾಡ್ತಾ ಹೋದ್ವು ಅಂದ್ರ ಏನೋ ಅನಿವಾರ್ಯವಾಗಿ ಕೈಗಾರಿಕಾ ಮಾಲೀಕ ಕಾರ್ಮಿಕರಿಗೆ ಕೂಲಿ ದರವನ್ನ ಹೆಚ್ಚಿಸಿದಂದ್ರ ಆ ಕೂಲಿ ದರವನ್ನ ಸರಿದೂಗ್ಸಾಕ ಏನ್ ಮಾಡ್ತಾನ್ರಿ ಅವ, ಸರಕು ಸೇವೆಗಳ ಬೆಲೆಗಳನ್ನ ಅಧಿಕ ಮಾಡ್ತಾನ. ಅದರಿಂದ ಅಲ್ಲಿ ಏನಾಗ್ತತಿ, ಬೆಲೆಗಳು ಅಧಿಕವಾಗ್ತವಾಗ ಹಣದುಬ್ಬರ ಕೂಡ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ಬೋದು. ಹಾಗಾಗಿ ಕೂಲಿ ಬೆಲೆಯ ಆವರ್ತ ಕೂಡ ಏನಾಗ್ತದ, ಹಣದುಬ್ಬರಕ್ಕೆ ಪ್ರಮುಖ ಕಾರಣವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರತಕ್ಕಂಥವೇನ್ರಿವೆ ಹಣದುಬ್ಬರದ ಕಾರಣಗಳು. ಇದು ಮುಖ್ಯವಾಗಿ 15 ಅಂಕಕ್ಕೆ ಬರತಕ್ಕಂಥ ಮಹತ್ವದ ಅಂಶವಾಗೈತಿ ಅಂತ ಹೇಳ್ತಾ ನನ್ನ ವಿಷಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.